Good morning, students. This is your Kopalat sir. Welcome to Gurukula Tutorials. See, ಹಿಂದೆ ನಾವು ನಿಮಗೆ ಎರಡು ಮಾಡೆಲ್ ಐಸೋಮೆಟ್ರಿಕ್ ಅಥವಾ ಸಾಲಿಡ್ ಮಾಡೆಲ್ ಇಂದ ಆರ್ಥೋಗ್ರಾಫಿಕ್ ವ್ಯೂಸ್ ನ ಅಂದ್ರೆ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ನ ಹೇಗೆ ನಾವು ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಇನ್ನೊಂದು ಮಾಡೆಲ್ ನ ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಈ ಮಾಡೆಲ್, ಈ ಒಂದು ಸಾಲಿಡ್ ಮಾಡೆಲ್ ನ ನಾವು ಸೂಟೇಬಲ್ CAD ಸಾಫ್ಟ್ವೇರ್ ಅಲ್ಲಿ ಸಾಲಿಡ್ ಮಾಡೆಲ್ ಅಥವಾ 3D ಮಾಡೆಲ್ ನ ಡ್ರಾ ಮಾಡಿ, ಸೊ ಈ ಮಾಡೆಲ್ ಇಂದ 3 ವ್ಯೂಸ್ ಅಂದ್ರೆ ಆರ್ಥೋಗ್ರಾಫಿಕ್ ವ್ಯೂಸ್ ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಸಾಫ್ಟ್ವೇರ್ ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಓಪನ್ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್, ಡಬಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಇದರಲ್ಲಿ ಸಾಲಿಡ್ ಪಾರ್ಟ್ಸ್ ಅಂತ ಇದೆ. ಇದನ್ನ ಸಿಂಗಲ್ ಕ್ಲಿಕ್ ಮಾಡಿ ಈ ಸಾಲಿಡ್ ಪಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಮಗೆ ರೆಫರೆನ್ಸ್ ಪ್ಲೇನ್ಸ್ ಇರ್ತವೆ. ಇದು ಫ್ರಂಟ್ ಪ್ಲೇನು, ಇದು ಸೈಡ್ ಪ್ಲೇನು, ಮತ್ತೆ ಇದು ಟಾಪ್ ಪ್ಲೇನು. ನಾವು ಯಾವ ಪ್ಲೇನ್ ಅಲ್ಲಿ ಆ ಒಂದು ಸಾಲಿಡ್ ಮಾಡೆಲ್ ನ ಡ್ರಾ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಫಸ್ಟ್ ಪಿಕ್ಚರಿಗೆ ಹೋಗೋಣ. ಸೊ ಇದ್ರಲ್ಲಿ ನಾವು ಫ್ರಂಟ್ ವ್ಯೂ ನ ಈ ಕಡೆ ರೈಟ್ ವ್ಯೂ ಅಂತ ಇದೆಯಲ್ಲ, ಇಲ್ಲಾದ್ರೂ ಫ್ರಂಟ್ ವ್ಯೂ ತಗೋಬಹುದು, ಅಥವಾ ಫ್ರಂಟ್ ವ್ಯೂ ಅಂತ ಇದೆಯಲ್ವಾ, ಇಲ್ಲಿ ಬೇಕಾದ್ರೆ ನಾವು ಫ್ರಂಟ್ ವ್ಯೂ ತಗೊಂಡು ಡ್ರಾ ಮಾಡಬಹುದು. ಎರಡರಿಂದ ಡ್ರಾ ಮಾಡಿದ್ರೆ ಸಹ ನಮಗೆ ಆ ಒಂದು ಸಾಲಿಡ್ ಮಾಡೆಲ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬೆಸ್ಟ್ ಅಂಡ್ ಈಸಿಯೆಸ್ಟ್ ವೇ ಅಂತಂದ್ರೆ ಫ್ರಂಟ್ ವ್ಯೂ ಅಂತ ಇದೆಯಲ್ವಾ, ಇದೇ ಫ್ರಂಟ್ ವ್ಯೂ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈ ಡ್ರಾಯಿಂಗ್ ನ ನೋಡಿದ್ರೆ ಇದು ಫಸ್ಟ್ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇದೆ, ಸಾಲಿಡ್ ಪಾರ್ಟ್ ಇದೆ. ಅದಾದ್ಮೇಲೆ ಇಲ್ಲಿ ನಾವು ಸ್ಟೆಪ್ಸ್ ನ ಕಟ್ ಮಾಡಿದ್ದಾರೆ. ಫಸ್ಟ್ ಒಂದು ಸಾಲಿಡ್ ಪಾರ್ಟ್ ನ ಡ್ರಾ ಮಾಡ್ಕೊಳ್ಳೋಣ. ಆ ಸಾಲಿಡ್ ರೆಕ್ಟ್ಯಾಂಗ್ಯುಲರ್ ಪಾರ್ಟ್ ಲೆಂತ್ 125 ಇದೆ, ಅದರ ಹೈಟ್ 60 ಇದೆ. ಇಲ್ಲಿ ಪ್ರೊಟ್ರೂಷನ್ ಅಂತ ಒಂದು ಕಮಾಂಡ್ ಇದೆ. ಈ ಪ್ರೊಟ್ರೂಷನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇದರಲ್ಲಿ ಫ್ರಂಟ್ ಪ್ಲೇನ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಟೋಟಲ್ ಲೆಂತ್ 125 into 60 ಇದೆ. ಲೈನ್ ಕಮಾಂಡ್ ತಗೊಳ್ರಿ. ಎಕ್ಸಾಕ್ಟ್ ಸೆಂಟರ್ ಇಂದ 125 ಲೆಂತ್ ಎಂಟರ್ ಮಾಡಿ. ಆಂಗಲ್ ಕೇಳುತ್ತೆ, ಆಂಗಲ್ 0 ಅಲ್ಲಿ ಇದೆ. ಈ ಲೈನ್ ಸ್ವಲ್ಪ ನೀವು ಸ್ಲಾಂಟ್ ಮಾಡಿದ್ರೆ ಆಂಗಲ್ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ ಲೈನ್ ಕೊಟ್ರೆ ಆಂಗಲ್ 0 ಆಗುತ್ತೆ. ಇನ್ನೊಂದ್ಸಲ ಎಂಟರ್ ಮಾಡಿ. 125 ಲೈನ್ ಡ್ರಾ ಆಯ್ತು. ಇದು 60 ಮಾಡಬೇಕು. 60 ಎಂಟರ್. ಆಂಗಲ್ 90 ಡಿಗ್ರಿ ಇದೆ, ಎಂಟರ್. ಅಗೇನ್ 125 ಎಂಟರ್, ಡಬಲ್ ಎಂಟರ್. ಈಗ ಇದನ್ನ ಈ ಲೈನ್ಗೆ ಜಾಯಿನ್ ಮಾಡಿ. ಈಗ ಒಂದ್ಸಲ ಡೈಮೆನ್ಷನ್ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ಸ್ ಅಂತ ಇದೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇದು 125 ಇದೆ, ಮತ್ತೆ ಇದು 60 ಇದೆ. ಜಸ್ಟ್ ರಿಟರ್ನ್ ಹೋಗಿ. ಪ್ರೊಟ್ರೂಷನ್ ಆಗ್ತಾ ಇದೆ. ಎಷ್ಟು ಲೆಂತ್ ಪ್ರೊಟ್ರೂಷನ್ ಆಗಬೇಕು? 90 mm ಪ್ರೊಟ್ರೂಷನ್ ಆಗಬೇಕು. ಇಲ್ಲಿ ಡಿಸ್ಟೆನ್ಸ್ ಕೇಳ್ತಾ ಇದೆ. ಈ ಡಿಸ್ಟೆನ್ಸ್ ಅಲ್ಲಿ 90 ಅಂತ ಡಬಲ್ ಎಂಟರ್ ಮಾಡಿ. ಕರ್ಸರ್ ನ ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ 90 ಡಿಗ್ರಿಗೆ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಡ್ರಾ ಆಗಿದೆ. ಜಸ್ಟ್ ಫಿನಿಶ್ ಅಂತ ಕೊಡಿ. ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಡ್ರಾ ಆಯಿತು. ಈಗ ಸ್ಕೆಚ್ ನೋಡಿ. ಈಗ ನಾವು ಇಲ್ಲಿ ಸ್ಟೆಪ್ಸ್ ನ ಕಟ್ ಮಾಡಬೇಕು. ಸೊ ರೈಟ್ ವ್ಯೂ ಇಂದ ಕಟ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಟಾಪ್ ವ್ಯೂ ಇಂದ ಕಟ್ ಮಾಡಬಹುದು, ಎರಡೂ ಮಾಡಬಹುದು, ರೈಟ್ ವ್ಯೂ ಅಥವಾ ಟಾಪ್ ವ್ಯೂ. ರೈಟ್ ವ್ಯೂ ಇಂದ ಮಾಡೋಣ, ತುಂಬಾ ಈಸಿ ಅಂತ ಅನ್ಸುತ್ತೆ. ಅಂಡ್ ಸಿಂಪಲ್ ಸ್ಟೆಪ್ಸ್ ಇದೆ. ಈ ರೈಟ್ ವ್ಯೂ ಇಂದ ಚೆಕ್ ಕಟ್ ಮಾಡ್ಬೇಕಂದ್ರೆ ನಾವು ಯಾವ್ದನ್ನ ಕಟ್ ಮಾಡಬೇಕು? ಈ ಸಿ ಅಂತ ಇದೆಯಲ್ವಾ, ಈ ಪಾರ್ಟ್ ನ ಕಟ್ ಮಾಡಬೇಕು, ಮತ್ತೆ ಬಿ ಅನ್ನೋ ಪಾರ್ಟ್ ನ ಕಟ್ ಮಾಡಬೇಕು. ಅಥವಾ ವೆರಿ ಸಿಂಪಲ್, ಇಲ್ಲಿ ಜಿ ಅಂತ ಇದೆಯಲ್ವಾ, ಈ ಪಾರ್ಟ್ ನ ನಾವು ಕಟ್ ಮಾಡಬೇಕಾಗಿದೆ. ಲೆಂತ್ ಎಷ್ಟು? 125 - 45 ಅಂದ್ರೆ 80 mm ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡಬೇಕಾಗಿದೆ. ರೈಟ್ ವ್ಯೂ ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಹೇಗೆ ಕಟ್ ಮಾಡೋದು ಅಂತಂದ್ರೆ, ಇಲ್ಲಿ ನಿಮಗೆ ಕಟ್ ಔಟ್ ಅಂತ ಒಂದು ಕಮಾಂಡ್ ಇದೆ. ಕಟ್ ಔಟ್ ಈ ಕಮಾಂಡ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಕೇಳುತ್ತೆ, ಕ್ಲಿಕ್ ಆನ್ ದ ಪ್ಲೇನ್ ಪ್ಲೇಸ್ ಅಂತ ಕೇಳುತ್ತೆ. ಯಾವ ರೆಫರೆನ್ಸ್ ಪ್ಲೇಸ್ ಅಲ್ಲಿ ನಾನು ಕಟ್ ಮಾಡ್ಬೇಕು ಅಂತ ಕೇಳುತ್ತೆ. ನಾವು ರೈಟ್ ರೆಫರೆನ್ಸ್ ಪ್ಲೇನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ರೆಫರೆನ್ಸ್ ಪ್ಲೇನ್ ಓಪನ್ ಆಯ್ತು. ಇದೊಂದ್ಸಲ ಸ್ಕೆಚ್ ನೋಡ್ಕೊಡ್ರಿ. ಟೋಟಲ್ 60 ಇದೆ. ಪ್ರತಿಯೊಂದು ಸ್ಟೆಪ್ಸ್ ಹೈಟ್ 20 ಇದೆ. ಸ್ಟೆಪ್ಸ್ ವಿಡ್ತ್ 30 ಇದೆ. ರೈಟ್. ಸೊ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ಎಡ್ಜ್ ಇಂದ, ನಮ್ಮ ಲೆಫ್ಟ್ ಸೈಡ್ ಎಡ್ಜ್ ಇಂದ 20 mm ಗೆ ಒಂದು ಲೈನ್ ಎಂಟ್ರಿ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ಸೊ ಇದು ವಿಡ್ತ್ 30 ಇದೆ, 30 ಡಬಲ್ ಕ್ಲಿಕ್. ಅಗೇನ್ 20 ಆಂಗಲ್ 90 ಡಿಗ್ರಿ, ಡಬಲ್ ಕ್ಲಿಕ್. ಇದು 30 ಇದೆ, 30 ಆಂಗಲ್ 0, ಡಬಲ್ ಕ್ಲಿಕ್. ಇದಾದ್ಮೇಲೆ ಇದು ಎಷ್ಟಿದೆ? 20 ಡಬಲ್ ಕ್ಲಿಕ್. ಇದನ್ನ ಈ ಲೈನ್ಗೆ ಜಾಯಿನ್ ಮಾಡಿ. ಅದಾದ್ಮೇಲೆ ಇದನ್ನ ಈ ಲೈನ್ಗೆ ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ಜಾಯಿನ್ ಮಾಡಿ.
ಸೊ ನಮ್ದು ಈ ಜಿ ಪಾರ್ಟ್ ಕ್ರಿಯೇಟ್ ಆಗಿದೆ. ಇದು ಜಿ ಪಾರ್ಟ್. ಇದೊಂದು ಎಕ್ಸ್ಟ್ರಾ ಲೈನ್ ಇದೆ. ಈ ಲೈನ್ ನ ಟ್ರಿಮ್ ಕಮಾಂಡ್ ಇಂದ ಕಟ್ ಮಾಡೋಣ. ಇಲ್ಲಿ ಟ್ರಿಮ್ ಮತ್ತೊಂದು ಕಮಾಂಡ್ ಇದೆ, ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಕಟ್ ಮಾಡಿದ್ರೆ ನಮ್ದು ಜಿ ಪಾರ್ಟ್ ಕ್ರಿಯೇಟ್ ಆಗಿದೆ. ಈಗ ಜಸ್ಟ್ ರಿಟರ್ನ್ ಅಂತ ಕೊಡಿ. ನೋಡಿ ಕಟ್ಔಟ್ ತಗೋತಾ ಇದೆ. ಎಷ್ಟು ಕಟ್ಔಟ್ ತಗೋಬೇಕು ಅಂತಂದ್ರೆ ಟೋಟಲ್ ಲೆಂತ್ 125 ಇದೆ, ಲೆಫ್ಟ್ ಸೈಡ್ ಇಂದ ಥಿಕ್ನೆಸ್ 45 ಇದೆ. ಅಂದ್ರೆ 125 ಮೈನಸ್ 45. ಈ ಡಿಸ್ಟೆನ್ಸ್ ಅಲ್ಲಿ ಹಂಗೆ ಬರೋಣ. 125 ಮೈನಸ್ 45 ಎಂಟರ್. ಡಬಲ್ ಎಂಟರ್ ಮಾಡಿ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಸ್ಟೆಪ್ಸ್ ರೆಡಿ ಆಯ್ತು. ಇದನ್ನ ಫಿನಿಶ್ ಅಂತ ಕೊಡಿ. ಫಿನಿಶ್ ಆಯ್ತು. ಈಗ ಇದು ನಾವು ಕೆಲವೊಂದು ಆಂಗಲ್ ವ್ಯೂ ಅಲ್ಲಿ ನಾವು ನೋಡ್ಕೋಬಹುದು. ಹೇಗಂದ್ರೆ ಕಂಟ್ರೋಲ್ ಆರ್ ಅಂತ ಹೊಡೆದ್ರೆ ಅದು ರೈಟ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ ಎಲ್ ಅಂತ ಹೊಡೆದ್ರೆ ಲೆಫ್ಟ್ ವ್ಯೂ ತೋರಿಸುತ್ತೆ. ನೋಡಿ ರೈಟ್ ವ್ಯೂ ಅಲ್ಲಿ ಸ್ಟೆಪ್ಸ್ ಇತ್ತು, ಲೆಫ್ಟ್ ವ್ಯೂ ಅಲ್ಲಿ ಪ್ಲೇನ್ ಇದೆ. ಕಂಟ್ರೋಲ್ ಟಿ ಅಂತ ಹೊಡೆದ್ರೆ ಟಾಪ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ ಐ ಅಂತ ಹೊಡೆದ್ರೆ ಐಸೋಮೆಟ್ರಿಕ್ ವ್ಯೂ ತೋರಿಸುತ್ತೆ. ನಾವು ಯಾವುದೇ ಸ್ಕೆಚ್ ನ ಐಸೋಮೆಟ್ರಿಕ್ ವ್ಯೂ ಅಲ್ಲೇ ಸೇವ್ ಮಾಡಬೇಕು. ಸೊ ಈಗ ಡ್ರಾ ಆಗಿದೆ. ಇದನ್ನ ಫೈಲಿಗೆ ಹೋಗಿ ಇಲ್ಲಿ ಸೇವ್ ಅಂತ ಕಮಾಂಡ್ ಇದೆ, ಓಕೆ ಅಂತ ಕೊಡಿ. ರೈಟ್, ಇಲ್ಲಿ ಪಾರ್ಟ್ ಕೇಳ್ತಾ ಇದೆ, ನಾವು ಪಾರ್ಟ್ 2 ಅಂತ ಕೊಡೋಣ. ಪಾರ್ಟ್ 2 ಕೊಟ್ಟು ಸೇವ್ ಕೊಡಿ. ಸೇವ್ ಆಯ್ತು. ಇದಾದ್ಮೇಲೆ ಅಗೇನ್ ಫೈಲಿಗೆ ಹೋಗಿ ಇಲ್ಲಿ ಕ್ರಿಯೇಟ್ ಡ್ರಾಯಿಂಗ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ನಾರ್ಮಲ್ ಡ್ರಾಫ್ಟ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಡ್ರಾಯಿಂಗ್ ಶೀಟ್ ಓಕೆ ಆಗಿದೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಐಸೋಮೆಟ್ರಿಕ್ ವ್ಯೂ ISO ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಸ್ಟಮೈಸ್ ಅಂತ ಕೊಡಿ. ಕಸ್ಟಮೈಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಸ್ಕೆಚ್ ಓಪನ್ ಆಗುತ್ತೆ. ಇದು ಫ್ರಂಟ್ ವ್ಯೂ ಅಲ್ಲಿ ಇದೆ. ಇದು ನಾವು ಸ್ವಲ್ಪ ಕರ್ಸರ್ ರೋವರ್ ಇಂದ ಟಿಲ್ಟ್ ಮಾಡಿ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಇಡಿ. ಎಕ್ಸಾಕ್ಟ್ ಕುಣಿಸ್ಲಿಕ್ಕೆ ಕಾಮನ್ ವ್ಯೂಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಐಸೋಮೆಟ್ರಿಕ್ ವ್ಯೂ ಕುಣಿಸ್ತತಿ. ಇದನ್ನ ಕ್ಲೋಸ್ ಮಾಡಿ, ಇಲ್ಲಿ ಕ್ಲೋಸ್ ಮಾಡಿ. ಐಸೋಮೆಟ್ರಿಕ್ ವ್ಯೂದು ಸ್ಕೆಚ್ ಬಂತು. ಇದು ನೋಡಿ ತುಂಬಾ ದೊಡ್ಡದಿದೆ ಅಲ್ವಾ. ಚಿಕ್ಕದು ಮಾಡ್ಬೇಕಂದ್ರೆ 2:1 ಅಂತ ಇದೆ. ಇದು ನೀವು 1:1 ಅಂತ ಮಾಡ್ಕೋಬಹುದು, ತುಂಬಾ ಚಿಕ್ಕದಾಗುತ್ತೆ. ರೈಟ್, ಸೆಟ್. ಇದು ಆದ್ಮೇಲೆ ಇಲ್ಲಿ ಡ್ರಾಯಿಂಗ್ ವ್ಯೂ ವಿಜಾರ್ಡ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ನೀವು ಸೇವ್ ಮಾಡಿದ ಇಲ್ಲಿ ಪಿಕ್ಚರ್ ಬರುತ್ತೆ, ಓಕೆ ಅಂತ ಕೊಡಿ. ನೆಕ್ಸ್ಟ್ ಕೊಡಿ. ನಮಗೆ ಫ್ರಂಟ್ ವ್ಯೂ ಬೇಕಾಗಿದೆ, ಕಸ್ಟಮೈಸ್ ಕೊಡಿ. ಆಲ್ರೆಡಿ ಫ್ರಂಟ್ ವ್ಯೂ ಇದೆ. ಜಸ್ಟ್ ಕಾಮನ್ ವ್ಯೂಸ್ ನ ಕ್ಲಿಕ್ ಮಾಡಿ, ಸೇವ್ ಮಾಡಿ, ಕ್ಲೋಸ್ ಮಾಡಿ, ಫಿನಿಶ್ ಅಂತ ಕೊಡಿ. ಫ್ರಂಟ್ ವ್ಯೂ ನಿಮ್ಗೆ ಬರುತ್ತೆ. ಇದಾದ್ಮೇಲೆ ಸೈಡ್ ವ್ಯೂ ಮತ್ತೆ ಟಾಪ್ ವ್ಯೂ ಮಾಡಬೇಕಾಗಿದೆ. ಇಲ್ಲಿ ಆಕ್ಸಿಲರಿ ವ್ಯೂಸ್ ಅಂತ ಇದೆ, ಈ ಆಕ್ಸಿಲರಿ ವ್ಯೂಸ್ ಕ್ಲಿಕ್ ಮಾಡಿ. ಇದ್ರ ಬಾಟಮ್ ಸರ್ಫೇಸ್ ನ ಕ್ಲಿಕ್ ಮಾಡ್ಬಿಟ್ಟು ಡ್ರ್ಯಾಗ್ ಮಾಡಿ. ಸೊ ನಿಮಗೆ ಟಾಪ್ ವ್ಯೂ ಬರುತ್ತೆ. ಸೇಮ್ ಆಕ್ಸಿಲರಿ ವ್ಯೂ ಕ್ಲಿಕ್ ಮಾಡಿ, ಇದ್ರ ಸೈಡ್ ವ್ಯೂ ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ಸೈಡ್ ವ್ಯೂ ಬರುತ್ತೆ. ಸೊ ಈಗ ನಾವೇನ್ ಮಾಡೋಣ, ಇದನ್ನ ಸ್ವಲ್ಪ ಈ ವ್ಯೂಸ್ ನ ಬರೆಯೋಣ. ಅದಕ್ಕಿಂತ ಮೊದಲು ಸ್ಮಾರ್ಟ್ ಡೈಮೆನ್ಷನ್ಸ್ ಮಾಡೋಣ. ಸ್ಮಾರ್ಟ್ ಡೈಮೆನ್ಷನ್ಸ್ ಒಂದು 3-4 ಡೈಮೆನ್ಷನ್ಸ್ ನೋಡಿ ಚಿಕ್ಕದಿದೆ. ಇಲ್ಲಿ ಫಾಂಟ್ ಸೈಜ್ 1 ಇದೆ, 2 ಅಂತ ಇಟ್ಕೊಡ್ರಿ, ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಇದ್ರ ಲೆಂತ್ ಅಂತ ತೆಗಿರಿ. ಒಂದು 2-3 ಡೈಮೆನ್ಷನ್ಸ್ ನ ತೆಗಿರಿ, ತೋರ್ಸ್ಕೋಬೇಕಲ್ವಾ. ರೈಟ್. ಸೊ ಇದು ಆದ್ಮೇಲೆ ಇಲ್ಲೊಂದು ತೆಗೋಣ 30. ಇದೊಂದು ಹೈಟ್ ತೆಗೋಣ 20. ಕರೆಕ್ಟ್ ಆಗಿದೆ. ಸೊ ಈಗ ನಾವು ಯಾವ ವ್ಯೂ ಅಂತ ಬರೋಣ. ಟೆಕ್ಸ್ಟ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಯಾವ ವ್ಯೂ 2 ಇದೆ, 3 ಸೆಲೆಕ್ಟ್ ಮಾಡಿ. ಫಾಂಟ್ ಸೈಜ್ ಇದು ಫ್ರಂಟ್ ವ್ಯೂ, ಇಲ್ಲಿ ಫ್ರಂಟ್ ಅಂತ ಬರೋಣ. ಎಂಟರ್. ಸೊ ಇದು ಟಾಪ್ ವ್ಯೂ ಅಂತ ಬರೀರಿ. ಎಂಟರ್. ರೈಟ್. ಇದು ಸೈಡ್ ವ್ಯೂ, ಇಲ್ಲಿ ಸೈಡ್ ವ್ಯೂ. ಎಂಟರ್. ಇದು ಐಸೋಮೆಟ್ರಿಕ್ ವ್ಯೂ, ISOVI ಐಸೋಮೆಟ್ರಿಕ್ ವ್ಯೂ. ಎಂಟರ್. ರೈಟ್. ಇದಾದ್ಮೇಲೆ ಇಲ್ಲಿ ನಿಮ್ಮ ಕಾಲೇಜ್ ನೇಮು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಏನ್ ಬೇಕಾದ್ರೂ ಯಾವುದಾದ್ರು ಮೂಲೆಯಲ್ಲಿ ಟೈಪ್ ಮಾಡಬಹುದು. ಸೊ ಇದು ಹೇಗೆ ನಾವು ಒಂದು ಸಾಲಿಡ್ ಮಾಡೆಲ್ ನ ಡ್ರಾ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನ ಫೆಮಿಲಿಯರ್ ಆಗಬೇಕಂದ್ರೆ ಕೀಪ್ ಪ್ರಾಕ್ಟೀಸಿಂಗ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಶಾರ್ಟ್ ಕಟ್ ಮೆಥಡ್ಸ್ ಗೊತ್ತಾಗುತ್ತೆ. ರೈಟ್. So thank you for watching and keep watching.